ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಿದೇಶಕ್ಕೆ ತೆರಳಲು ನಟ ದರ್ಶನ್ಗೆ ಸಿಕ್ತು ಪರ್ಮಿಷನ್. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿದೇಶಕ್ಕೆ ತೆರಳುವುದಕ್ಕೆ ನಟ ದರ್ಶನ್ಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ವಿದೇಶಕ್ಕೆ ತೆರಳಬೇಕು, ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಇದೆ, ಶೋಕಿ ಮಾಡೋದಕ್ಕಲ್ಲ, ಕೆಲಸದ ನಿಮಿತ್ತ ನಾನು ಹೋಗಬೇಕು ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಥೈಲ್ಯಾಂಡ್ಗೆ ಹೋಗೋದಕ್ಕೆ ಸೆಷನ್ಸ್ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಡೆವಿಲ್ ಸಿನಿಮಾ ಶೂಟಿಂಗಿಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ಒಂದಷ್ಟು ನಿಬಂಧನೆಗಳ ಆಧಾರದಲ್ಲಿ. 57ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. ದರ್ಶನ್ಗೆ ಇದು ತಾತ್ಕಾಲಿಕ ರಿಲೀಫ್ ಎಂದು ಹೇಳಲಾಗ್ತಾ ಇದೆ. ಜುಲೈ 11ರಿಂದ ಜುಲೈ 30ರವರೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ. ಆ ಪ್ರಕರಣದ ಅಷ್ಟು ಆರೋಪಿಗಳ ಪೈಕಿ ಎಲ್ಲರಿಗೂ ಜಾಮೀನು ಸಿಕ್ಕಿತ್ತು. ಆದರೆ ಆ ಒಂದು ಪ್ರಕರಣದಲ್ಲಿ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತ್ಕೊಂಡಿತ್ತು. ಕಾನೂನು ಹಂತ ಹಂತವಾಗಿ ನಟ ದರ್ಶನ್ ರವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿತು. ಕಾರಣ SPP ವಾದವನ್ನು ಆಲಿಸಿ ಅವರ ಬಳಿ ಇದ್ದಂತಹ ವೆಪನ್ ಅನ್ನು ಕೂಡ ಸ್ಟೇಷನ್ಗೆ ಶರಣಾಗತಿ ಮಾಡಲಾಯಿತು. ಅದಾದ ನಂತರ ದರ್ಶನ್ಗೆ ಒಂದಷ್ಟು ಪ್ರಶ್ನೆಗಳ ಸುರಿಮಳೆಯೂ ಬಂತು. ಕಾರಣ ಅದರ ಸಾಕ್ಷ್ಯ ಎಂದು ಕೇಳಿ ಬರುವ ಚಿಕ್ಕಣ್ಣರ ಜೊತೆ ಸಿನಿಮಾ ನೋಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹಾಕಲಾಯಿತು. ಸೊ ಅದಾದ ನಂತರ ಈಗ ತಾತ್ಕಾಲಿಕ ರಿಲೀಫ್ ಒಂದು ಅರ್ಥದಲ್ಲಿ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತಿದೆ. ಸೊ ಥೈಲ್ಯಾಂಡ್ಗೆ ಶೂಟಿಂಗಿಗೆ ಹೋಗಬೇಕಾಗಿರೋದ್ರಿಂದಾಗಿ ಕೋರ್ಟ್ನ ಅನುಮತಿಯನ್ನು ಕೋರಿ ದರ್ಶನ್ ಅರ್ಜಿ ಹಾಕಿದ್ರು. ಸೊ ಈಗ ಕೋರ್ಟ್ ಹೋಗೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.